ಅಲ್ರಿ ಗಿರಣಿ ಚಲೋ ಇದ್ರೆ ಗಿರಣಿಗೆ ಹೋಗಿ ಬರೋಕ್ಕಿಲ್ಲ ಹಿಟ್ಟಿಲ್ಲ. ಇವರೆಲ್ಲಿ ಹೋಗ್ಯಾರ ಮಲ್ಯ ಮತ್ತು ಚಮ್ಮಣ್ಣ? ಅವ್ರೇನು ಮನ್ಯಾಗ ಇರ್ತಾರ, ಒಂದು ತಾಸು ಇರಂಗಿಲ್ಲ ಅವ್ರು ಮನ್ಯಾಗ, ಒಂದು ಮಾತು ಕೇಳಂಗಿಲ್ಲ ಅವ್ರು. ಅದ್ರಾಗ ಶಾಲೆ ಒಂದು ಸೂಟಿ ಕೊಡೋದಿಲ್ಲ, ಹಂಗೆ ಗಣ ಗಣ ತಿರುಗ್ತಾರೆ. ಅಲ್ಲ ಮನ್ಯಾಂದ ಇಂಥ ಕೆಲಸನ ಮಾಡಂಗಿಲ್ಲ, ಹೊಲಕ್ಕೆ ಬಾ ಅಂದ್ರೆ ಹೊಲಕ್ಕೂ ಬರಂಗಿಲ್ಲ, ಏನಿಲ್ಲ. ಹೊಲ್ದಾಗ ನಾನು ಒಬ್ಬನ ಮಾಡಿಬಿಡ್ಬೇಕು ನೋಡು. ಅಂದಂಗೆ ಹತ್ತಿ ಹುಲ್ಲ ಭಾಳ ಹೊಡ್ದೈತಿ, ಒಂದು 4 ಮಂದಿ ಹಾಳು ಮಾಡ್ಕೊಂಡು ಬಿಡ್ಸ್ಕೊಂಡ್ಬರ್ತೀನಿ. ಇನ್ನೊಂದು 2 ದಿನ ಬಿಟ್ಟು ಬಿಡ್ಸೋಣ ಅಂತಾರೆ. ಹೊರಗೆ ನಾಳೆ ಶನಿವಾರ ಐತಿ, ಮತ್ತೇನು ಮಾರ್ಬೇಕಲ್ಲ, ಹೋಗಿ ಹೊಲ್ದಾನ ಕೈಪಲ್ಲೆ ಮಾರ್ಕೊಂಡ್ಬಿಡ್ತೀನಿ. ಇವಾಗ ಏನು ಜೋಳದ ಹಿಟ್ಟು ಹಾಕ್ಸ್ಕೊಂಬರ್ಬೇಕನ? ಜೋಳದ ಹಿಟ್ಟು ಗೋಧಿ ಹಿಟ್ಟು ಕುಡೆ. ಇವರೆಲ್ಲಿ ಹೋಗ್ಯಾರ ಅವ್ವ ಅಪ್ಪ? ಊಟ ಮಾಡ್ಯಾರನ ಇಲ್ಲ? ಈಗ ಮಾಡಿದ್ರೆ ಮಾಡಿ ಅಲ್ಲಿ ಕೂತ್ಕೊಂಡ್ರ ಹೊರಗೆ ಕಟ್ಟಿ ಮ್ಯಾಗ. ಅಂದಂಗೆ ಮಗಳು ಫೋನ್ ಹಚ್ಚಿದ್ಲ ಇಲ್ಲ? ಒಬ್ಬನ ತಮ್ಮ ಅಂತ ಹೇಳಿ ಮದುವೆ ಮಾಡಿಕೊಟ್ಟು ಅವನದೇನು ಈ ಕಡೆ ಸುದ್ದಿನೇ ಇಲ್ಲಲ್ಲ. ನಾನು ಹಚ್ಚಕ್ಕೆ ಹೋಗಿಲ್ಲ, ಚಮ್ಮನ ಕಡೆ ಫೋನ್ ಐತಿಲ್ಲ, ಹಚ್ಚಿದ್ರೆ ಅದಂತೆ ಸುಮ್ಮನೆ ನಾನು. ಯವ್ವ ಆರಾಮ್ನ? ಯವ್ವ ಮಗಳ ಆರಾಮ್ನ? ಈಗಾರ ನಿಮ್ಮಪ್ಪ ನಿನ್ನ ನೆನ್ಸಾಕತ್ತಿದ್ ನೋಡು, ಅಷ್ಟರೊಳಗೆ ನೀನ ಬಂದಿ ನೋಡು. ಯಪ್ಪ ಆರಾಮದಿನ? ಯವ್ವ ಮಗಳ ಆರಾಮದೆ ನೋಡುವ, ನೀ ಆರಾಮದಿಲ್ಲ? ಯವ್ವ ನೀ ಬಂದಿದ್ದು ಭಾಳ ಖುಷಿ ಆಯ್ತು ನನಗಂತೂ. ಅನ್ನಂಗ ಫ್ರೆಂಡ್ಸ್, ಇವ್ರು ಯಾರು ಅನ್ನೋದು ಗೊತ್ತಾಗಲಿಲ್ಲ ಅಲ್ರಿ ನಿಮ್ಗೆ. ಈಗ ನನ್ನ ಮಗಳ್ರಿ, ನಾ ಹೇಳಿದಿಲ್ಲ ಅಲ್ರಿ ಇಸ್ತೀನಿ ಆದ್ರೆ ನಿಮ್ಗೆ. ಈಕೆ ಹೆಸರು ನೀಲವಂತ್ರಿ, ಈಕೆ ಮೊದಲನೇ ಮಗಳರಿ ನನಗೆ. ಒಟ್ಟು 3 ಮಕ್ಕಳು ರೀ ನನಗೆ. ನಾ ಹೊರಗೆ ಕೊಟ್ಟು ಮದುವೆ ಮಾಡಿಲ್ರಿ ಈಕಿನಂತೂ, ನಮ್ಮ ತಮ್ಮಗೆ ಕೊಟ್ಟು ಮದುವೆ ಮಾಡೇನ್ರಿ. ಹೇಳುದು ಒಬ್ಬ ತಮ್ಮ ರೀ, ಅಲ್ಲಿ ಇಲ್ಲಿ ಕೊಟ್ಟು ಮದುವೆ ಮಾಡೋಕ್ಕಿಂತ ಕಳ್ಳಾಗ ಕೊಟ್ಟು ಮದುವೆ ಮಾಡಿದ್ದೀರಿ, ಕಣ್ಣು ಮುಂದೆ ಇರ್ತಾರಂತ ಹೇಳಿ. ಏನಪ್ಪ ಹೇಳಿದೇವ್ರು, ಆರಾಮದಿನ? ಆರಾಮದಿನಮ್ಮ, ಆರಾಮಿದ್ದಕ್ಕೆ ಮತ್ತು ಮಗಳ ಜೊತೆ ಬಂದಿನಪ್ಪ. ಯವ್ವ ಮಗಳ ನಿಂತ್ಕೊಂಡಿಲ್ಲ, ಕೂತ್ಕೊಳ್ವಾ. ಅಲ್ಪ ಮಾವ, ಮಗಳಿಗೆ ಹತ್ತಿಯಲ್ಲ ನನ್ನ ಕುಂದ್ರ ಅಂತ ಒಂದು ಮಾತು ಹೇಳುವಲ್ಲಿ ನೀನು. ಅಲ್ಲಲೇ ಶಂಕ್ರೆ, ನನ್ನ ಮಗಳು ಊಟ ಹಾಕ್ತಿಲ್ಲ ನೀನು. ಎಷ್ಟು ಸುರಿಗಳಲ್ಲ ನೀ ನೋಡಿದ್ರೆ ತಿಂದು ತಿಂದು ಮಗನ ಬಣ್ಣೂರು ಕುರಿಯದಂಗಾಗಿ. ಅಲ್ಪ ಮಾವ, ನಿಮ್ಮ ಮನ್ಯಾಗ ಇದ್ದಾಗ ನಿನ್ನ ಮಗಳು ಪಿ ಗಣಕಿದ್ದಂಗಿದ್ಲ, ಈಗ ನೋಡಿ ಎಷ್ಟು ದಪ್ಪಗಳ. ಅಲ್ಲಿ ಎಲ್ಲಿ ದಪ್ಪಗಳಾಕಿ ಕಣ್ಣು ನೋಡಿದ್ರೆ ಒಳಗೆ ಹೋಗ್ಯವು. ಹೌದು ಪಾ ಮಾವ, ನಾವು ಎಷ್ಟ ತಂದು ಹಾಕಿದ್ರು ತವ್ರ ಮನೆಗೆ ಬಂದಾಗ ನಿನ್ನ ಮಗಳು ಸ್ವರ್ಗದಂಕ ಅಂತಾಳ. ಅದೇನೋ ಅಂತಾರಲ್ಲ, ಹೆತ್ತವ್ರಿಗೆ ಹೆಗ್ ನಾನು ಮುದ್ದಂದಂಗೆ. ಅಲ್ಲಿ ಇದು ನೋಡೇಶಿ, ನನ್ನ ಮಗಳು ಹೆಗ್ ನಿದ್ದಂಗದ ಮಗನ. ಏನು ಮಾತಾಡ್ತಿಲ್ಲ ನೀನು? ಅದ ನೋಡ್ತೀನ ಅರ್ಗಿಣಿ ಇದ್ದಂಗದಳ, ಅದ ನೀನು ನೋಡು ಮಗನ, ಎಮ್ಮಿ ತಿಮ್ಮಣ್ಣ ಇದ್ದಂಗದಿ. ಅರ್ಗಿಣಿ ಅಂತ ಮಗಳಿಗೆ ನಿನ್ನಂತ ಕೊಟ್ಟೆ ಮಗನ. ನಾನು ಎಷ್ಟು ನೋವಾಗಿರ್ಬೇಕು ನನ್ನ ಮನಸ್ಸಿಗೆ. ಅಲ್ಲಿ ಪಾ ಮಾವ, ಅಂಥ ಕಷ್ಟ ಏನು ಕೊಟ್ಟೆ ನಾನು ನಿನ್ನ ಮಗಳಿಗೆ? ಅಲ್ಲಿ ಬೇಕಾ ಸುಮ್ಮನೆ ಕುಂತಿಲ್ಲ, ಸ್ವಲ್ಪ ಮಾವು ತೀಸಿ ಹೇಳು. ಏನು ಬಿಡ್ತಾ ತಮ್ಮ, ನಿಮ್ಮ ಮಾವ ಹಂಗೆ ಹೇಳ್ತಾನೆ, ಅದಕ್ಕೆಲ್ಲ ತಲೆ ಅದಕ್ಕೆ ಕೆಡ್ಸ್ಕೋಬೇಕು. ಹೌದೌದು, ನಾವು ಹಂಗೆ ಹೇಳ್ತೀವಿ. ಅಕ್ಕನು ತಮ್ಮ ಸೇರಿ ನಮ್ಮ ಮನೆ ಗುಡಿಸ್ಕೊಂಡು ಅಂತ ಮಾಡೋರು ನೀವು. ಯಾಕ್ರಿ ನಾವೇನು ಗುಡಿಸ್ಕೊಂಡು ಅಂತ ಮಾಡೀವಿ? ನಾ ಬಂದ ಮ್ಯಾಗ ನಿಮ್ಮ ಮನೆ ಬೆಳಗಾಕತ್ತೈತಿ ಅಂತ ತಿಳ್ಕೊರಿ. ಹೌದೌದು, ಇಷ್ಟು ದಿನ ಬೆಳಗಿದ್ದಿಲ್ಲ ಅದ, ನೀ ಬಂದ ಮ್ಯಾಗ ಬೆಳಗಾಗತ್ತೈತಿ. ನೀ ಬರೋಕ್ಕಿಂತ ಮುಂಚೆ ನಾವು ಉಪವಾಸ ಇದ್ವಿ, ಊಟ ಮಾಡಿಲ್ಲ ನೋಡು. ಹಾಗಾಗಿ ನೀ ಬಂದ ಮ್ಯಾಗ ಮನೆ ಬೆಳಕಾಗಿತ್ತು ನಮ್ದು. ಅಲ್ಪ ಮಾವ, ನಮ್ಮ ಅಕ್ಕ ಬರೋಕ್ಕಿಂತ ಮುಂಚೆ ಹೆಂಗಿದ್ದಿ ನೀನು? ಜಾತ್ರೆಯಾಗ ಬಲೂನ್ ಮಾರೋ ಗತಿ ಇದ್ದಿ. ಈಗ ನೋಡು ನಮ್ಮ ಅಕ್ಕನ ಕೈಯಾಗ ಊಟ ಮಾಡಿ ಹೆಂಗಾಗಿ ಹೊಟ್ಟೆ ರಾಮಣ್ಣಾಗಿ. ಹೌದಪ್ಪ, ನಿಮ್ಮ ಅಕ್ಕನಿಂದನೇ ಬೆಳಕಾಗಿತ್ತು ನಮ್ಮ ಮನೆ. ಅಂತೂ ದುಂಡೇಶಿ, ನೀ ಬಂದಿದ್ದು ಭಾಳ ಚಲೋ ಆಯ್ತು ನಮಗಂತೂ. ಹೊಲ್ದಾಗ ಹತ್ತಿ ಬಿಡ್ಸಕ್ಕೆ ಯಾರು ಇದ್ದಿಲ್ಲ, ಹತ್ತಿ ಬಿಡ್ಸಕ್ಕೆ ಹೋಗಿ ನಡಿ. ಅಲ್ಪ ಮಾವ, ಬಂದವ್ರ ಕಡೆಸಿಂದ ನೀನು ಕೆಲಸ ಮಾಡಿಸ್ಕೊಳ್ಳೋಣ, ಭಾರಿ ಬೇಡಿಕೆ ಹೇಳಿ ನೀನು. ಅಲ್ಲಿ ಮತ್ತು ಮಾವನ ಮನೆ ಮಾಡಿ ಹೋಗ್ಲಿ, ಹಂಗೆ ಪುಕ್ಷೆಟ್ಟಿ ಗಂಡ ಹೊಟ್ಟೆ ತುಂಬ ಅಂದಂಗೆ ಊಟ ಮಾಡೋದು ಹೋಗೋದು. ಮಾವು ಒಂದು ಸ್ವಲ್ಪ ಆಸರಾಗ. ಅಲ್ಪ ಮಾವ, ನಿನ್ನ ಮಗಳು ಬಂದಾಳಲ್ಲ, ಆಕಿನ ಕರ್ಕೊಂಡು ಹೋಗಿ ಹೊಲಕ್ಕೆ. ಅಲ್ಪ ದುಂಡಿಸಿ, ನನ್ನ ಮಗಳು ಬಂದಾಗ ಇಲ್ಲ ಅಂತಲ್ಲ, ಆಕೆ ಕಡೆಯಿಂದ ಒಂದು ಕೆಲಸ ಮಾಡ್ಸ್ಕೊಂಡಿಲ್ಲ ನಾವು. ಆಕೆಗೆ ಹೊಲಕ್ಕೆ ಹೋಗಿ ರೂಢಿ ಇಲ್ಲ. ಅಂದ್ರೆ ನಮಗೆ ರೂಢಿ ತಿಂದ್ಬಿಡಿ, ನೀ ಹೊಲಕ್ಕೆ ಹೋಗಿ. ಹೊಲಕ್ಕೆ ಬಾ ನೀನು, ರೂಢಿ ಆಕತ್ತಾನ. ಮಗಳ ಯಾವಾಗ ಗುಂಡಿ ಏನ ಒಳಗೆ ಹೋಗು, ಬಿಸಿ ಚಪಾತಿ ಅದಾವು, ತುಪ್ಪ ಹಚ್ಕೊಂಡು ತಿನ್ನೋಗು. ಯಾಕ ನಾ ಹೋಗ್ಯಂತು? ಆತು, ನೀ ಹೋಗಿರ್ಲಿ ಹಂಗಾದ್ರೆ. ಯಾಕ್ರಿ ಹಂಗೆ ಯಾಕಂತೀರಿ ಅವಂಗೆ? ಯಾಕೆ ಪಾತ ಅಷ್ಟಾಗಿ ಸಿಟ್ಟು ಮಾಡ್ಕೊಂಡು? ಅಲ್ಲಿ ಬೇಕಾ ನೋಡು, ಹಳೆಯ ಬಂದಾನಂತೇಳಿ ಪ್ರೀತಿಯಿಂದ ಮಾತಾಡೋದು ಒಂದು ಈಟರ್ ಐತೆ ನಮ್ಮ ಮಾವಿಗೆ. ಮಗಳಿಗೆ ಆತನ ಊಟ ಮಾಡಂತೇಳಿ. ಹೋಗಪ್ಪ ಹಳೆಯ, ಊಟ ಮಾಡು, ಬಿಸಿ ಬಿಸಿದು ಚಪಾತಿ ತಿನ್ನು, ತುಪ್ಪ ಹಚ್ಕೊಂಡು ತಿನ್ನೋಗಂತ ನನಗೊಂದು ಮಾತಾರ ಅಂತ ನೋಡು. ಯಪ್ಪ, ನಾ ಒಂದು ಮಾತು ಹೇಳ್ತೇನೆ ನಿನಗೆ, ಬೇಜಾರ ಹಾಕೋಡ. ಹೇಳುವ ಮಗಳ ಏನಾತ? ಯಪ್ಪ, ಇನ್ನು ಮುಂದೆ ನಾನು ನನ್ನ ಗಂಡ ಇಲ್ಲೇ ಇರ್ಬೇಕಂತ ಮಾಡೀವಿ. ಯವ್ವ ಇರ್ರಿ, ಯಾರು ಬೇಡ ಅಂತಾರೆ ನಿಮ್ಗೆ? ನಿಮ್ಗೆ ಅವಾಗ ಬಡ್ಕೊಂಡಿವ ನಾನು ಇರ್ರಿ ಅಂತ ಹೇಳಿ, ನೀವ ನನ್ನ ಮಾತು ಕೇಳಿಲ್ಲ, ಹೋಗಿಬಿಟ್ರಿ. ಅಲ್ಪ ಮಾವ, ಮತ್ತು ನಾವು ಇಲ್ಲಿದ್ವಿ ಅಂದ್ರೆ ನೀವೆಲ್ಲಿರ್ತೀರಿ? ಮನೆ ಲವು ಖಾಲಿ ಮಾಡ್ಕೊಂಡು ಮತ್ತು ನೀವು. ಅಲ್ಲ ಮಗನ, ನಮ್ಮ ಮನೆಗೆ ಬಂದು ನನಗೆ ಬಿಡ್ಸಂಗ ಅದೇಳ. ಹಳೆಯ ಮನೆ ತುಳಿಯ ನೀನು, ಹಂಗೆ ಇದು ಬಿಡಿಲ್ಲ ನೀನಂತೂ. ಅಲ್ಪ ಹಳೆಯ ಊರಾಗ ಮತ್ತು ಆಸ್ತಿ ಐತಿಲ್ಲ ನಿಮ್ದು, ಹೊಲ ಮನೆ ಕುಡಿ ಐತಿ, ಏನು ಮಾಡ್ತೀವಿ ಅದನ್ನು? ಮಾವ, ಅದು ನಮ್ಮಂತ ಆಗಲಿಲ್ಲ, ನಮ್ಮ ಕಾಕಾರ ಹೆಸರಲ್ಲಿ ಆಗ್ಬಿಡ್ತದೆ. ಇಷ್ಟು ದಿನ ನಮ್ಮಂತ ಆಕತ್ತೆ ಅಂತೇಳಿ ನಾವು ಇದ್ದೇ ಇದ್ವಿ, ನಮ್ಮ ಹೆಸರಲ್ಲಿ ಆಗಲಿಲ್ಲ ಅದು. ಅವ್ರಂತೂ ಎಲ್ಲಾರ್ದು ತಿನ್ನೋರು ಬಿಡೋರು, ತಂದಿಲ್ಲದ ಮಗ ಅಂಥೇಳಿ. ತಂದಿಲ್ಲದ ಮಕ್ಕಳು ಅಂಥೇಳಿ ಅವ್ರೇನು ಕೊಡೋರಲ್ಲ. ನಮ್ಮದುಗಳು ಮನ್ಸಿದ್ರ ಅನ್ನಿಸ್ಲಿ ಬಿಡು, ದೇವ್ರ ನೋಡ್ಕೊಂತಾನೆ ಅವ್ರಿಗೆ. ಯಾಕ ಅಂಥವ್ರಿಗೆ ಕಾಲ್ಮಾನ ಐತೆ ಬಿಡ. ಈಗಂತೂ ಇರೋದು ನಮ್ಮ ಅಪ್ಪನ ಆಸ್ತಿ ಇತ್ತು, ಅದನ್ನು ತಿಂದ್ರೆ. ಯಪ್ಪ ತಮ್ಮನ ಹೋಲ್ ಬಿಡ, ಎದಕ್ಕೆ ಚಿಂತೆ ಮಾಡ್ತಿ? ಆರಾಮ್ ಇಲ್ಲೇ ಇರ್ರಿ, ಇಲ್ಲೇ ನಮ್ದು ಹಿಂದೆ ಮನೆ ಐತಲ್ಲ, ಅಲ್ಲೇ ಇರ್ರಿ, ಗಂಡ ಅಂತ ಕೊಡಿ. ನೋಡಪ್ಪ ದುಂಡಿಸಿ, ನಮ್ಮನ್ಯಾಗ ಇದ್ರು ಸೈದೆ ಕಟ್ಟು ಬಾಡಿಗೆ ಕೊಡ್ಬೇಕು ನೀನು. ಒಂದು ತಿಂಗಳಾತಂದ್ರೆ ಬಾಡಿಗೆ ಸೀದಾ ತಂದು ನನ್ನ ಕೈ ಕೊಡ್ಬೇಕು. ಅಕ್ಕದ ಅಂಥೇಳಿ ಎಲ್ಲ ಇಲ್ಲಿಂದ ಒಯ್ದು ಅದೆಲ್ಲ ಆಗಂಗಿಲ್ಲ ನಮ್ಗೆ. ಮಾವ, ಇಂಥದ್ರಾಗ ನಾ ಕರೆಕ್ಟ್ ಅದೀನೋ, ತಿಂಗಳಕ್ಕಿಂತ ಮುಂಚೆ ತೊಗೊಂಡ್ಬಿಡ ನೀನು ಬಾಡಿಗೆ. ಇದ್ರಾಗ ಮಾತ್ರ ನಾ ಚೊಕ್ಕದೀನಿ, ನಾನು ಅದ್ರಾಗ ಭಾಳ ನಿಯತ್ತಿನ ಮನುಷ್ಯ ಅದೀನಿ. ಯಾರ ಅಂಗಡಿ ಒಳಗೂ ಬದುಕಕ್ಕೆ ಇಷ್ಟಪಡಂಗಿಲ್ಲ ಮಾವ ನಾನು. ದುಂಡೇಶಿ ಬೀಜ ಮಾತು ನಿಂದಿದ್ದೆ, ಇಲ್ಲೇ ಇದ್ದು ಹಂಗಾದ್ರೆ ಚಾಮಿ ಈಗ ತೊಗೊಂಡು ಹೋಗಿ ಸ್ವಚ್ಛ ಮಾಡ್ಕೊರಿ ಆ ಮನೆ.
ಮಾಡ್ಕೊಂಡು ಇದ್ಬಿಟ್ರಿ. ಯಾಕ ಬಿಸಿ ಚಪಾತಿ ಮಾಡಿ ಅಂತಲ್ವಾ, ನಡಿ ಊಟ ಕೊಡುವ. ಚಲೋ ತೆಂಗ ತುಪ್ಪ ಸೌರ್ ಕೊಡೋದಕ್ಕೆ. ನಡಿವಾನಿಲ್ವ ಊಟ ಕೊಡ್ಬೇಕಂಡಾಗ. ಅಲ್ಲ ಮಗನ, ಇಷ್ಟತನ ನೇಯತ್ತಿನ ಬಗ್ಗೆ ಮಾತಾಡಿದಿ. ಮಾವು ಕೆಮ್ಮ ತಿಲ್ದ ಒಳಗೆ ಹೋದಿಲ್ಲಲ್ಲಿ. ಮಾವು ಇಲ್ಲೇ ಹೊರಗೆ ಕುಂತಲ್ಲಿ ಇವ ಏನ್ತಿನ ಸಹಿತ ಊಟ ಕರಿಗೊಳ್ಳಲ್ಲ ನನಗೆ. ನಮ್ಮ ಬಂದು ಸೆಡಗದಾಗ ನಾನು ಮರ್ತ ಬಿಟ್ಲು ಬಿಡಾಕಿ. ನೀಯತ್ತದೇನೆ ಅಂತ ಹೇಳಿ ಮಗ ಇರೋದೆಲ್ಲ ಗುಡಿಸಿಕೊಂಡು ಅಂತ ಮಾಡ್ತಾನೆ ಬಿಡು. ಹಂಗದ ಮಗ ಇವ ನೋಡಿದ್ರೆ ಹುರಿದು ಬೀಜ ಹಿಡಿಬೇಕು. ನಮ್ದಾರ ಏನೈತಿ ಕೆಲಸ. ನಡಿ ಗಿರಣಿಗೆ ಹೋಗೋಣ್ರಿ.